ಈಗ ಇಲ್ಲೇ ಉದಯಗಿರಿನಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಆಯಿತು. ಆ ಮುಲ್ಲೂನ್ಗೆ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಲ್ಲ, ಅವನಿಗೆ ಸಾಥ್ ಕೊಟ್ಟಿರೋರು ಯಾರು? ಸ್ಥಳೀಯ ಮುಸಲ್ಮಾನರೇ ಅಲ್ವಾ? ಮಲ್ಲೇಶ್ವರಂನಲ್ಲಿ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಸ್ಥಳೀಯರ ಸಪೋರ್ಟ್ ಇಲ್ಲದಲ್ಲೇ ಬರೋಕ್ಕಾಗುತ್ತೆ? ಎಲ್ಲ ಪಾಕಿಸ್ತಾನದವನು ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ರೆಕ್ಕಿಂಗ್ ಮಾಡಿಕೊಂಡು ಇಲ್ಲಿನ ಸ್ಥಳ, ಇಲ್ಲಿನ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ತಿಳ್ಕೊಂಡು ಅವನು ಅಟ್ಯಾಕ್ ಮಾಡೋಕ್ಕಾಗುತ್ತಾ? ಅಥವಾ ನೀವು ಪುಲ್ವಾಮಾ ಅಟ್ಯಾಕನ್ನು ತೊಗೊಳ್ಳಿ, ಬಾಲಾಕೋಟ್ ಅಟ್ಯಾಕನ್ನು ತೊಗೊಳ್ಳಿ, ಅಥವಾ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿ, ಮುಂಬೈ ಅಟ್ಯಾಕ್ ನೋಡಿ, ಲೋಕಲ್ ಸಪೋರ್ಟ್ ಇಲ್ಲದಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಅಂತೇಳಿ ಈ ಲೋಕಲ್ ಸಪೋರ್ಟು ಈ ಮುಸಲ್ಮಾನರೇ ಕೊಡ್ತಾ ಇರೋವಂಥದ್ದು. ಯಾಕೆ ಅಂತಂದರೆ ಇವತ್ತು ನೀವು ನೋಡಿ, ನಮಗೆ ಜನ್ಮಭೂಮಿ ಇದೆ, ಪವಿತ್ರ ಭೂಮಿನೂ ಇದೆ, ಆದರೆ ಮುಸಲ್ಮಾನರಿಗೆ ಜನ್ಮಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿ ಅವರಿಗೆ ಮೆಕ್ಕಾ ಮದೀನಾಗಿದೆ. ಎಲ್ಲೋ ನಡೆದಂಥ ಘಟನೆಗಳಿಗೆ ಆಟಮನ್ ಟರ್ಕ್ಸು ಅಲ್ಲಿ ಹೋದಾಗ ಕ್ಯಾಲಿಫೆಟ್ಟನ್ನು ಕೆಳಗಡೆ ಹಾಕಿದ ಕೂಡಲೇ ಭಾರತದಲ್ಲಿ ದೊಂಬಿ ಇಳಿಸ್ತಾರೆ. 1979ರಲ್ಲಿ ಅಲ್-ಅಕ್ಸಾ ಮಸೀದಿ ಇಸ್ರೇಲ್ನಲ್ಲಿ ನೆಲಸಮ ಆಗಿದೆ ಅಂತ ಹೇಳ್ಬಿಟ್ಟು ಗುಜರಾತ್ನಲ್ಲಿ ದಾಳಿ ಮಾಡ್ತಾರೆ. ಎಲ್ಲೋ ನಡೆದ ಘಟನೆಗಳಿಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಅದು ಯೋಚನೆ ಏನು ಮಾಡಿ, ಯಾವುದೋ ವಕ್ಫು ಏನು ಮುಸಲ್ಮಾನರ ಆಸ್ತಿನ ಯಾರು ಕಿತ್ಕೊಳ್ಳೋಕೆ ಹೋಗಿರಲಿಲ್ಲ, ಮುಸಲ್ಮಾನರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಳ್ಳೆ ಉದ್ದೇಶದಿಂದ ಆ ಒಂದು ಕಾಯ್ದೆನ ತರಕ್ಕೆ ಹೋದರೆ, ಒಬ್ಬ ಸಾಮಾನ್ಯ ಬಿಕಾರಿ ಮುಸಲ್ಮಾನಿಂದ ಬುಕಾರಿವರೆಗೂ ಎದ್ದು ಕೂತ್ಕೊಂಡ್ಬಿಟ್ಟು ಇದು ಮುಸಲ್ಮಾನರ ಆಸ್ತಿ ಕಿತ್ಕೊಳ್ಳೋಕೆ ಹೋಗ್ತಿದ್ದಾರೆ, ನಮ್ಮ ಧರ್ಮದೊಳಗೆ ಇಂಟರ್ಫಿಯರ್ ಆಗೋಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ಗಲ್ಲಿಂದ ದಿಲ್ಲಿವರೆಗೂ ಪ್ರೊಟೆಸ್ಟ್ ಆಗುತ್ತಲ್ರಿ. ಇಷ್ಟು ಒಗ್ಗಟ್ಟಿದೆ ಅವರಲ್ಲಿ, ಇಷ್ಟು ಅವರಲ್ಲಿ ಧಾರ್ಮಿಕವಾದಂಥ ಬದ್ಧತೆ ಇದೆ. ಇಂಥವರ ಜೊತೆ ನೀವು ಸಹಬಾಳ್ವೆನ ನಡೆಸೋಕ್ಕಾಗುತ್ತಾ? ಅದನ್ನೇ ಅಂಬೇಡ್ಕರ್ ಹೇಳಿದ್ದು, ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಕಿವಿ ಮಾತನ್ನು ಹೇಳಿದರು, ಆದರೂ ಅರ್ಥ ಆಗಲಿಲ್ಲ. ಆದರೆ ಅವ್ರನ್ನ ಮಹಾತ್ಮ ಮಾಡಲ್ಲ, ಯಾರನ್ನೂ ಮಹಾತ್ಮ ಮಾಡ್ಕೊಂಡು ಕೂತಿದ್ವಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.